ಸಿಂಗರ್ ಸೋನು ನಿಗಮ್ ಅರೆಸ್ಟ್ ಆಗ್ತಾರಾ? ಸೋನು ನಿಗಮ್ ವಿರುದ್ಧ ದಾಖಲಾಯಿತು ದೂರು. ಅವಲಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಸೋನು ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಸೋನು ನಿಗಮ್ ವಿರುದ್ಧ ದೂರನ್ನ ಕೊಟ್ಟಿದ್ದಾರೆ ಕರವೇ ಕಾರ್ಯಕರ್ತರು. ಕಲಂ 1 353 ಅಡಿಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಸೋನು ನಿಗಮ್ ಹೇಳಿಕೆ ಕನ್ನಡಿಗರ ಮಾನಹಾನಿಯಾಗಿದೆ. ಬಿಎನ್ಎಸ್ 353 ಧಾರ್ಮಿಕ ಅಥವಾ ಭಾಷಿಕ ಭಾವನೆ ಕೆರಳಿಸೋದು, ವಿವಿಧ ಗುಂಪುಗಳ ನಡುವೆ ದ್ವೇಷವನ್ನ ಉತ್ತೇಜಿಸೋದು. ಈ ಅಡಿಯಲ್ಲಿ ಇದೀಗ ಕೇಸ್ ಕೂಡ ದಾಖಲಾಗಿದೆ. ಅರೆಸ್ಟ್ ಆಗ್ತಾರಾ ಸೋನು ನಿಗಮ್ ಅಥವಾ ಕ್ಷಮೆ ಕೇಳ್ತಾರಾ? ಕನ್ನಡಿಗರು ಈಗಾಗಲೇ ರೊಚ್ಚಿಗೆದ್ದಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ, ಅದು ಕೂಡ ಬೆಂಗಳೂರಿನಲ್ಲಿ ಖಾಸಗಿ ಕಾರ್ಯಕ್ರಮದಲ್ಲಿ, ಹೌದು, ಕನ್ನಡ ಹಾಡನ್ನ ಕೇಳ್ತೇವೆ ಹೊರತು ಬೇರೆ ಭಾಷೆಯ ಹಾಡನ್ನ ಯಾರು ಕೂಡ ಕೇಳಿಲ್ವಲ್ಲ. ನಮ್ಮ ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ ಅಂತ ಹೇಳಿ ನಾವು ಎಷ್ಟೆಲ್ಲ ಹೋರಾಟವನ್ನ ಮಾಡ್ಕೊಂಡು ಬಂದಿದ್ದೀವಿ. ನಮ್ಮ ಕನ್ನಡವನ್ನ ಉಳಿಸ್ಕೊಳ್ಳೋದಕ್ಕೆ ನಾವು ಪದೇ ಪದೇ ಹೋರಾಟವನ್ನ ಮಾಡ್ಬೇಕಾ? ನಮ್ಮ ಕರ್ನಾಟಕದಲ್ಲಿ ನಿಮಗೆ ಎಷ್ಟು ಬೆಲೆ ಇದೆ. ಅವಲಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಸೋನು ವಿರುದ್ಧ ದೂರು ಕೂಡ ದಾಖಲಾಗಿದೆ. ಎಫ್ಐಆರ್ ಆಗಿದೆ. ಸೋನು ನಿಗಮ್ ವಿರುದ್ಧ ದೂರನ್ನ ಕೊಟ್ಟಿದ್ದಾರೆ ಕರವೇ ಕಾರ್ಯಕರ್ತರು. ಸೊ ಹಾಗಾಗಿ ಅರೆಸ್ಟ್ ಆಗ್ತಾರಾ ಸೋನು ನಿಗಮ್ ಗೊತ್ತಿಲ್ಲ. ಆದ್ರೆ ಕನ್ನಡಿಗರ ಮಾನಹಾನಿಯಾಗಿದೆ. ಯಾಕೆಂತಂದ್ರೆ ಕನ್ನಡಕ್ಕೂ ಪೆಹಲ್ಗಾಮ್ನಲ್ಲಿ ಆದಂತಹ ಉಗ್ರರ ದಾಳಿಗೂ ಎಲ್ಲಿಂದೆಲ್ಲಿಗೆ ಸಂಬಂಧ? ಯಾಕಾಗಿ ಹೋಲಿಕೆ ಮಾಡಿದ್ರು? ಕನ್ನಡ ಕನ್ನಡ ಅಂತ ಹೇಳಿ, ಕನ್ನಡ ಹಾಡನ್ನ ಹಾಡಿ ಅಂತ ಹೇಳಿ ಕೇಳಿದ್ದೇ ತಪ್ಪಾಗೋಯ್ತಾ? ಹಾಗಾದ್ರೆ ಸೋನು ನಿಗಮ್ ಅವರು ಯಾಕೆ ಈ ರೀತಿಯಾಗಿ ವರ್ತಿಸಿದ್ರು?